ಪ್ರೀತಿಯ ವಿದ್ಯಾರ್ಥಿಗಳೇ ಹಾಗೂ ಪೋಷಕರೇ, ಚಂದನ ವಾಹಿನಿಯ ಈ ಕನ್ನಡ ತರಗತಿಗೆ ತಮಗೆಲ್ಲರಿಗೂ ಸ್ವಾಗತ. ನನ್ನ ಹೆಸರು ಹರಿಪ್ರಸಾದ್ ಪಿ. ಕನ್ನಡ ಭಾಷಾ ಶಿಕ್ಷಕರು, ಸರ್ಕಾರಿ ಪ್ರೌಢಶಾಲೆ ಸಿರಿವಾರ, ಬಳ್ಳಾರಿ ಪೂರ್ವ ವಲಯ, ಬಳ್ಳಾರಿ ಜಿಲ್ಲೆ. ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು, ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು, ಕಲ್ಲಾಗು ಕಷ್ಟಗಳ ಮಳೆಯ ವಿಧಿಸುರಿಯೇ, ಕಲ್ಲಾಗು ಕಷ್ಟಗಳ ಮಳೆಯ ವಿಧಿಸುರಿಯೇ, ಕಲ್ಲು ಸಕ್ಕರೆಯಾಗು ದೀನ ದುರ್ಬಲರಿಂಗೆ, ಎಲ್ಲರೊಳಗೊಂದಾಗು ಮಂಕುತಿಮ್ಮ. DVG ಅವರ ಮಂಕುತಿಮ್ಮನ ಕಗ್ಗದ ಈ ಪದ್ಯ ಮನುಷ್ಯನು ತನ್ನ ಜೀವನವನ್ನು ಸಾರ್ಥಕ ಮಾಡಿಕೊಳ್ಳಬೇಕಾದರೆ ಎಂತಹ ಜೀವನವನ್ನು ಅನುಸರಿಸಬೇಕು ಎಂಬಂತಹ ಒಂದು ಸಂದೇಶವನ್ನು ಈ ಒಂದು ಪದ್ಯ ನಮಗೆ ತಿಳಿಸ್ತಾ ಇದೆ. ಹಾಗೆ ವಿದ್ಯಾರ್ಥಿಗಳೇ, ನಾವು ಕೂಡ ನಮ್ಮ ಜೀವನವನ್ನು ಸಾರ್ಥಕಗೊಳಿಸಿಕೊಳ್ಳಬೇಕಾದರೆ ನಮ್ಮ ಜೀವನದಲ್ಲಿ ಕೆಲವೊಂದು ಮೌಲ್ಯವಾದಂತಹ ಗುಣಗಳನ್ನು ಬೆಳೆಸಿಕೊಳ್ಳಬೇಕಾದಂತಹ ಅನಿವಾರ್ಯತೆ ಇದೆ. ಪ್ರಸ್ತುತ ನಮ್ಮ ಜೀವನದಲ್ಲಿ ಬೆಳೆಸಿಕೊಳ್ಳಲೇಬೇಕಾಗಿರುವಂತಹ ಒಂದು ಅಮೂಲ್ಯವಾದ ಮೌಲ್ಯವನ್ನು ಪ್ರತಿಪಾದಿಸುವಂತಹ ಒಂದು ಗದ್ಯಪಾಠವನ್ನು ಇವತ್ತಿನ ತರಗತಿಯಲ್ಲಿ ತಿಳ್ಕೊಳ್ತಾ ಇದ್ದೀವಿ. ಆ ಗದ್ಯಪಾಠ ಯಾವುದು ಅಂತ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಒಂದು ಸಣ್ಣ ಕತೆ ಕೇಳೋಣವಾ? ಕೇಳಿ ಮಕ್ಕಳೇ, ಕಥೆಯನ್ನು ಗಮನವಿಟ್ಟು ಕೇಳಿ. ಕಥೆಯ ನಂತರ ಕೆಲವೊಂದು ಪ್ರಶ್ನೆಗಳನ್ನು ಕೇಳ್ತೀನಿ ಇದರ ಬಗ್ಗೆ. ಒಂದು ದಟ್ಟವಾದ ಕಾಡು ಇತ್ತು. ಆ ಕಾಡಿನಲ್ಲಿ ಒಂದು ಮರ ಇತ್ತು. ಆ ಮರದಲ್ಲಿ ಪಾರಿವಾಳಗಳು ವಾಸವಾಗಿದ್ದವು. ಆ ಮರದ ಬಿಲದ ಕೆಳಗಿರುವ ಬಿಲದಲ್ಲಿ ಇಲಿಗಳು ವಾಸವಾಗಿದ್ದವು. ಪಾರಿವಾಳಗಳು ಗೂಡಿನಿಂದ ಹೊರಗೆ ಹೋಗಿ ಪ್ರತಿದಿನ ಕಾಳುಗಳನ್ನು ಸಂಗ್ರಹಿಸಿ ತಂದು ಮರದಲ್ಲಿ ಕುಳಿತು ಕಾಳುಗಳನ್ನು ತಿನ್ನುತ್ತಿದ್ದವು. ತಿನ್ನುವಾಗ ಅರ್ಧ ತಿಂದು ಅರ್ಧ ಕೆಳಗೆ ಬೀಸಾಕುತ್ತಿದ್ದವು. ಆ ಬೀಸಾಕಿದಂತಹ ಕಾಳುಗಳನ್ನು ಮರದ ಕೆಳಗೆ ಇರುವಂತಹ ಇಲಿಗಳು ಪ್ರತಿದಿನ ತಿಂದು ಸಂತೋಷವಾಗಿ ಜೀವನವನ್ನು ಕಳೀತಾ ಇದ್ದವು. ಈ ರೀತಿಯಾಗಿ ಸಂತೋಷವಾದ ಜೀವನವನ್ನು ಕಳೀತಾ ಇರುವಂಥ ಸಂದರ್ಭದಲ್ಲಿ ಒಂದು ದಿನ ಆ ಮರದ ಹತ್ತಿರ ಬೇಡನೊಬ್ಬನು ಬಂದನು. ಬಂದಂತಹ ಬೇಡನು ಆ ಮರದಲ್ಲಿ ವಾಸವಾಗಿದ್ದಂತಹ ಪಾರಿವಾಳಗಳನ್ನು ನೋಡಿ ತನ್ನ ಕೈಯಲ್ಲಿದ್ದಂತಹ ಬಲೆಯನ್ನು ಪಾರಿವಾಳಗಳಿಗೆ ಬೀಸಿದನು. ಬಲೆಗೆ ಸಿಕ್ಕ ಪಾರಿವಾಳಗಳನ್ನು ಬೇಡನು ತೆಗೆದುಕೊಂಡು ಹೋಗಿ ಒಂದೆಡೆ ಇಟ್ಟನು. ತುಂಬ ಸಮಯವಾದರೂ ಪಾರಿವಾಳಗಳು ಬಾರದೇ ಇರುವುದನ್ನು ಕಂಡಂತಹ ಇಲಿಗಳು ಆಲೋಚನೆ ಮಾಡಿ ಪಾರಿವಾಳಗಳು ಕಷ್ಟದಲ್ಲಿ ಸಿಲುಕಿರುವುದನ್ನು ಮನಗಂಡು ಇಷ್ಟು ದಿನ ನಮಗೆ ಆಹಾರವನ್ನು ಒದಗಿಸುವ ಪಾರಿವಾಳಗಳಿಗೆ ಏನಾದರೂ ಮಾಡಿ ಸಹಾಯ ಮಾಡಬೇಕೆಂದು ನಿರ್ಧರಿಸಿದವು. ಎಲ್ಲ ಇಲಿಗಳು ಹೋಗಿ ಬಲೆಯನ್ನು ತಮ್ಮ ಚೂಪಾದ ಹಲ್ಲುಗಳಿಂದ ಕತ್ತರಿಸಿ ಪಾರಿವಾಳಗಳನ್ನು ಕಷ್ಟದಿಂದ ಪಾರು ಮಾಡಿದವು. ಆ ಕಷ್ಟದಿಂದ ಪಾರಾದಂತಹ ಪಾರಿವಾಳಗಳು ಮತ್ತೆ ಆ ಮರಕ್ಕೆ ಬಂದು ವಾಸವಾಗಿ ತುಂಬ ಸಂತೋಷವಾಗಿ ಜೀವನವನ್ನು ಮಾಡ್ತಾ ಇದ್ದವು. ಪ್ರಿಯ ವಿದ್ಯಾರ್ಥಿಗಳೇ, ಇಲ್ಲಿಯವರೆಗೆ ಕಥೆಯನ್ನು ಕೇಳಿದ್ರಲ್ವಾ? ಆ ಕಥೆಯ ಕುರಿತಾಗಿ ಕೆಲವೊಂದು ಪ್ರಶ್ನೆಗಳನ್ನು ಈ ಒಂದು ಕೇಳ್ತೀನಿ, ಅದಕ್ಕೆ ಉತ್ತರವನ್ನು ನೀಡಿ. ಪ್ರಶ್ನೆ 1, ಇಲಿಗಳು ಎಲ್ಲಿ ವಾಸವಾಗಿದ್ದವು? ವೆರಿ ಗುಡ್, ಸರಿಯಾದ ಉತ್ತರ. ಇಲಿಗಳು ಮರದ ಕೆಳಗಿನ ಬಿಲದಲ್ಲಿ ವಾಸವಾಗಿದ್ದವು. ಉತ್ತರವನ್ನು ಕೊಡುವಾಗ ವಾಕ್ಯ ರೂಪದಲ್ಲಿ ಉತ್ತರವನ್ನು ಕೊಡಬೇಕು ಮಕ್ಕಳೇ. ಎರಡನೇ ಪ್ರಶ್ನೆ, ಇಲಿಗಳು ಯಾರಿಗೆ ಸ್ನೇಹಿತರಾದವು? ಸರಿಯಾದ ಉತ್ತರ, ಇಲಿಗಳು ಪಾರಿವಾಳಗಳಿಗೆ ಸ್ನೇಹಿತರಾದವು. ಮೂರನೇ ಪ್ರಶ್ನೆ ಮಕ್ಕಳೇ, ಆಲೋಚನೆ ಮಾಡಿ ಉತ್ತರವನ್ನು ಕೊಡಬೇಕಿದಕ್ಕೆ. ಇಲಿಗಳು ಪಾರಿವಾಳಗಳಿಗೆ ಮಾಡಿದ ಸಹಾಯದಿಂದ ನಮಗೆ ತಿಳಿದು ಬರುವಂತಹ ನೀತಿ ಯಾವುದು? ಆಲೋಚನೆ ಮಾಡಿ. ಯಾವ ನೀತಿಯನ್ನು ತಿಳ್ಕೊಳ್ತೀವಿ ಇಲಿಗಳು ಸಹಾಯ ಮಾಡಿದ್ದರಿಂದ? ವೆರಿ ಗುಡ್, ಉಪಕಾರಕ್ಕೆ ಪ್ರತ್ಯುಪಕಾರ, ಸರಿಯಾದ ಉತ್ತರ. ಹಾಗೆಯೇ ಮಕ್ಕಳೇ, ಇಲಿಗಳು ಮಾಡಿರುವ ಈ ಸಹಾಯವನ್ನು ನಾವು ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸಿದಾಗ ಅದರಲ್ಲಿ ನಿಷ್ಠೆ ಹಾಗೂ ಪ್ರಾಮಾಣಿಕತೆ ಅನ್ನುವಂತಹ ಮೌಲ್ಯಗಳು ಕೂಡ ಅಡಗಿದ್ದಾವೆ. ಈ ಮೌಲ್ಯಗಳು ಪ್ರತಿಯೊಬ್ಬ ಮನುಷ್ಯನಿಗೆ ಮತ್ತು ದೇಶದ ಅಭಿವೃದ್ಧಿಗೆ ತುಂಬ ಮುಖ್ಯ. ಹೀಗಾಗಿ ಒಂದು ದೇಶ ಅಭಿವೃದ್ಧಿ ಆಗಬೇಕಾದರೆ ಆ ದೇಶದ ಪ್ರಜೆಗಳು ಹೊಂದಿರುವ ಶಿಕ್ಷಣ, ನಿಷ್ಠೆ ಹಾಗೂ ಪ್ರಾಮಾಣಿಕತೆಯನ್ನು ಅನುಸರಿಸುತ್ತದೆ. ಜಗತ್ತಿನ ಹಲವು ರಾಷ್ಟ್ರಗಳು ಶ್ರೀಮಂತ ರಾಷ್ಟ್ರಗಳ ಪಟ್ಟಿಯಲ್ಲಿ ಸೇರಲು ಆ ದೇಶದ ಪ್ರಜೆಗಳು ಹೊಂದಿದ್ದ ನಿಷ್ಠೆ, ಪ್ರಾಮಾಣಿಕತೆ ಹಾಗೂ ದೇಶಾಭಿಮಾನವೇ ಕಾರಣವಾಗಿದೆ. ಕನ್ನಡ ನಾಡಿನ ಆಸ್ತಿಗಳಾಗುವ ನೀವು, ಭವಿಷ್ಯದ ಪ್ರಜೆಗಳಾಗುವಂತಹ ನೀವು ಕೂಡ ನಿಮ್ಮಲ್ಲಿ ನಿಷ್ಠೆ, ಪ್ರಾಮಾಣಿಕತೆ,
ದೇಶಾಭಿಮಾನವನ್ನು ಬೆಳೆಸಿಕೊಂಡಾಗ ನಮ್ಮ ದೇಶದ ಅಭಿವೃದ್ಧಿಯಲ್ಲಿ ನಮ್ಮದೇ ಆದಂಥ ಕೊಡುಗೆ ಕೊಡಲಿಕ್ಕೆ ಸಾಧ್ಯ ಇದೆ. ಅಷ್ಟೇ ಅಲ್ಲದೆ ನಮ್ಮ ವ್ಯಕ್ತಿತ್ವವನ್ನು ಉನ್ನತಗೊಳಿಸಿಕೊಳ್ಳಲಿಕ್ಕೆ ಸಾಧ್ಯ ಇದೆ. ಅಂಥ ಗುಣವನ್ನು ಬೆಳೆಸುವುದಕ್ಕಾಗಿ 9ನೇ ತರಗತಿಯ ಪಠ್ಯಪುಸ್ತಕದಲ್ಲಿ ಪ್ರಜಾನಿಷ್ಠೆ ಎಂಬ ಪಾಠವನ್ನು ಅಳವಡಿಸಲಾಗಿದೆ. ಈ ದಿನದ ತರಗತಿಯಲ್ಲಿ ನಾವು ಪ್ರಜಾನಿಷ್ಠೆ ಎಂಬ ಗದ್ಯ ಪಾಠದ ಬಗ್ಗೆ ತಿಳಿದುಕೊಳ್ಳೋಣವಾ? ಪ್ರಿಯ ವಿದ್ಯಾರ್ಥಿಗಳೇ, ಈ ದಿನದ ಪಾಠದಲ್ಲಿ ಒಂದು ಅವಧಿಯಲ್ಲಿ ತಾವು ಕಲಿಯುವಂಥ ಕಲಿಕಾಂಶಗಳು ಈ ರೀತಿಯಾಗಿದ್ದಾವೆ. ಒಂದನೇದು ಕಾದಂಬರಿಯ ಬಗ್ಗೆ ತಿಳಿದುಕೊಳ್ಳುವುದು. ಕಾದಂಬರಿ ಎಂದರೇನು? ಕಾದಂಬರಿಯ ಪ್ರಕಾರಗಳು ಯಾವ್ಯಾವು? ಕನ್ನಡ ಸಾಹಿತ್ಯದಲ್ಲಿ ಕಾದಂಬರಿ ಕ್ಷೇತ್ರಕ್ಕೆ ಕೊಡುಗೆ ನೀಡಿದಂಥ ಕವಿಗಳು ಯಾರ್ಯಾರು ಎನ್ನುವಂಥ ವಿಚಾರವನ್ನು ಈ ಅಂಶದಲ್ಲಿ ತಿಳ್ಕೊಳ್ತೇವೆ. ಆನಂತರದಲ್ಲಿ ಪ್ರಜಾನಿಷ್ಠೆ ಪಾಠವನ್ನು ಬರೆದಿರುವಂತಹ ಸಾಸಿ ಮರಳಯ್ಯರವರ ಪರಿಚಯವನ್ನು ಮಾಡಿಕೊಳ್ತಾ ಇದ್ದೇವೆ. ನಂತರದಲ್ಲಿ ಈ ಪಾಠದಲ್ಲಿ ಬರುವಂತಹ ಪಾತ್ರಗಳ ಪರಿಚಯವ, ಆನಂತರದಲ್ಲಿ ಹೊಯ್ಸಳರು ಮತ್ತು ಚೋಳರ ನಡುವೆ ನಡೆದಂತಹ ಯುದ್ಧದ ಬಗ್ಗೆ ತಿಳಿದುಕೊಳ್ಳುವುದು, ವಿಷ್ಣುವರ್ಧನನ ಉತ್ತಮ ನಾಯಕತ್ವದ ಗುಣ, ಹಾಗೆ ಶಾಂತಲಾದೇವಿಯ ಆಡಳಿತ ವೈಖರಿ, ಈ ಎಲ್ಲ ಅಂಶಗಳನ್ನು ನಾವು ತಿಳ್ಕೊಳ್ತಾ ಇದ್ದೀವಿ. ಮೊದಲಿಗೆ ಪ್ರಜಾನಿಷ್ಠೆ ಎಂಬ ಪಾಠವು ಕಾದಂಬರಿಯಿಂದ ಆಯ್ಕೆ ಮಾಡಿಕೊಂಡಿದ್ದರಿಂದ ಈಗ ಕಾದಂಬರಿ ಎಂದರೇನು ಅನ್ನುವುದನ್ನು ತಿಳಿದುಕೊಳ್ಳೋಣ. ಕಾದಂಬರಿ ಎಂಬುದು ಕಥಾ ಸಾಹಿತ್ಯದ ಪ್ರಕಾರವಾದ ಸಣ್ಣ ಕಥೆಯ ಒಂದು ವಿಸ್ತೃತ ರೂಪ. ಅಂದರೆ ಸಣ್ಣ ಕಥೆಗಳು ಒಂದು ಸನ್ನಿವೇಶ, ಒಂದು ಘಟನೆಯನ್ನು ಸಂಕ್ಷಿಪ್ತವಾಗಿ ವಿವರಿಸ್ತವೆ. ಆದರೆ ಕಾದಂಬರಿ ಒಂದು ಸನ್ನಿವೇಶ, ಒಂದು ಘಟನೆಯ ವಿವರವಾದ ಕಥೆಯೊಂದನ್ನು ಹೊಂದಿರುವುದಲ್ಲದೆ ಆಯಾ ಸಮಕಾಲೀನ ಸಾಮಾಜಿಕ, ಸಾಂಸ್ಕೃತಿಕ ಹಾಗೂ ಐತಿಹಾಸಿಕ ಅಂಶಗಳನ್ನು ಒಳಗೊಂಡಿರುತ್ತದೆ. ಈ ಕಾದಂಬರಿ ಎಂಬ ಪರಿಕಲ್ಪನೆಯಲ್ಲಿ ಅನೇಕ ಪ್ರಕಾರಗಳು ಬರ್ತಾ ಹೋಗ್ತವೆ. ಅದರಲ್ಲಿ ಐತಿಹಾಸಿಕ ಕಾದಂಬರಿಗಳು, ಪತ್ತೇದಾರಿ ಕಾದಂಬರಿಗಳು, ಸಾಮಾಜಿಕ ಕಾದಂಬರಿಗಳು, ಹೀಗೆ ಹಲವಾರು ವಿಧದ ಕಾದಂಬರಿಯ ಪ್ರಕಾರಗಳನ್ನು ಕಾಣುತ್ತೇವೆ. ಮಕ್ಕಳೇ, ಈ ಜಗತ್ತಿನಲ್ಲೇ ಸಾಹಿತ್ಯ ಪ್ರಕಾರಗಳಲ್ಲಿ ಅತಿ ಪ್ರಸಿದ್ಧವಾದಂತಹ ಸಾಹಿತ್ಯ ಪ್ರಕಾರ ಎಂದರೆ ಕಾದಂಬರಿ. ಅಂತಹ ಪ್ರಸಿದ್ಧವಾದ ಕಾದಂಬರಿಯ ಪ್ರಕಾರವನ್ನು ಕನ್ನಡ ಸಾಹಿತ್ಯದಲ್ಲಿ ಅನೇಕ ಕವಿಗಳು ಬಳಸಿಕೊಂಡು ಅದನ್ನು ಶ್ರೀಮಂತಗೊಳಿಸಿದ್ದಾರೆ. ಅಂಥವರಲ್ಲಿ ಪ್ರಮುಖರಾದಂಥ ಹೆಸರನ್ನು ಇಲ್ಲಿ ನೋಡೋಣವಾ? ಗುಲ್ವಾಡಿ ವೆಂಕಟರಾಯರು, ಶಿವರಾಮ ಕಾರಂತ, MK ಹಿಂದಿರ, ಆನಾಕ್ರು, ತಾರಾಸು, SL ಭೈರಪ್ಪ, ಚದುರಂಗ, ದೇವನೂರು ಮಹಾದೇವ, ಅರವಿಂದ ಮಾಲಗತ್ತಿ, ಗೀತಾ ನಾಗಭೂಷಣ, ಕುಂ ವೀರಭದ್ರಪ್ಪ, ಈ ರೀತಿಯಾಗಿ ಅನೇಕ ಕವಿಗಳು ಕನ್ನಡ ಸಾಹಿತ್ಯದಲ್ಲಿ ಕಾದಂಬರಿ ಕ್ಷೇತ್ರಕ್ಕೆ ಅಪಾರವಾದ ಕೊಡುಗೆಯನ್ನು ನೀಡಿದ್ದಾರೆ. ಈಗ ಬಂದಂಥ ಚಿತ್ರವನ್ನು ಗಮನಿಸಿ ಮಕ್ಕಳೇ. ಇದು ಗುಲ್ವಾಡಿ ವೆಂಕಟರಾಯರ ಒಂದು ಕಾದಂಬರಿ. ಇದು ಕನ್ನಡದಲ್ಲೇ ಮೊಟ್ಟ ಮೊದಲ ಸಾಮಾಜಿಕ ಕಾದಂಬರಿ ಎಂಬ ಒಂದು ಪ್ರಸಿದ್ಧಿಗೆ ಒಳಗಾಗಿದೆ. ಎರಡನೇ ಚಿತ್ರದಲ್ಲಿ ಬಂದಂತಹ ವ್ಯಕ್ತಿ ನಿಮಗೆ ಆಗಲೇ ಚಿರಪರಿಚಿತ, ಎಲ್ಲರೂ ಕೂಡ ಇವರನ್ನು ನೋಡಿದಿರಿ. ಇವರ ಹೆಸರು ನಿಮಗೆ ಗೊತ್ತಿದೆ, ಶಿವರಾಮ ಕಾರಂತರು. ಶಿವರಾಮ ಕಾರಂತರು ಮೂಕಜ್ಜಿಯ ಕನಸುಗಳು ಎಂಬ ಕಾದಂಬರಿಯನ್ನು ಬರೆದು ಆ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿಯನ್ನು ಸಹ ತೆಗೆದುಕೊಂಡಿದ್ದಾರೆ. ಆನಂತರದಲ್ಲಿ ಕನ್ನಡ ಸಾಹಿತ್ಯದಲ್ಲಿ ಕಾದಂಬರಿಯ ಸಾರ್ವಭೌಮ ಎಂದೇ ಪ್ರಸಿದ್ಧರಾಗಿರುವಂತಹ ಆನಕ್ರೂರವರು ಅನೇಕ ಕಾದಂಬರಿಗಳು ಬರೆದು ಈ ಒಂದು ಕನ್ನಡ ನಾಡಿಗೆ ನೀಡಿದ್ದಾರೆ. ಹಾಗೆ ಕಾದಂಬರಿಯ ಕ್ಷೇತ್ರದಲ್ಲಿ ಒಂದು ವಿಶೇಷವಾದ ಹೆಸರು ಅಂತೇಳಿದರೆ SL ಭೈರಪ್ಪರವರು. ಇವರು ಕೂಡ ಅಪಾರವಾದಂಥ ಕಾದಂಬರಿಗಳನ್ನು ಕನ್ನಡ ಸಾಹಿತ್ಯಕ್ಕೆ ನೀಡಿದ್ದಾರೆ. ಬರೀ ಪುರುಷರಷ್ಟೇ ಅಲ್ಲ, ಮಹಿಳೆಯರು ಕೂಡ ಕಾದಂಬರಿ ಕ್ಷೇತ್ರಕ್ಕೆ ಕೊಡುಗೆಯನ್ನು ನೀಡಿದ್ದಾರೆ. ಅಂಥವರಲ್ಲಿ ಪ್ರಮುಖರಾದವರು MK ಹಿಂದಿರಾರವರು. ಹಾಗೆ ಇತ್ತೀಚಿನ ಕವಿಗಳಲ್ಲಿ ಅತಿ ಪ್ರಸಿದ್ಧರಾದಂತಹ ಕುಂ ವೀರಭದ್ರಪ್ಪರವರು ಸಹ ಕಾದಂಬರಿಗಳನ್ನು ರಚಿಸಿದ್ದಾರೆ. ಈ ರೀತಿಯಾಗಿ ಕಾದಂಬರಿಯನ್ನು ರಚಿಸಿದ ಅನೇಕ ಕವಿಗಳ ಸಾಲಿನಲ್ಲಿ ಈ ಪಾಠದ ಲೇಖಕರಾಗಿರುವಂತಹ ಸಾಸಿ ಮರಳಯ್ಯರವರು ಕೂಡ ಒಬ್ಬರಾಗಿದ್ದಾರೆ. ಹಾಗಾದರೆ ಈ ಪಾಠದ ಲೇಖಕರಾಗಿರುವಂತಹ ಸಾಸಿ ಮರಳಯ್ಯರವರ ಬಗ್ಗೆ ಪರಿಚಯವನ್ನು ಮಾಡಿಕೊಳ್ಳೋಣವಾ? ನೋಡಿ, ಈಗ ಸಾಸಿ ಮರಳಯ್ಯರವರ ಪೂರ್ಣ ಹೆಸರು ಸಾಸಲು ಶಿವರುದ್ರಯ್ಯ ಮರಳಯ್ಯ ಎಂಬುದಾಗಿದೆ. ಇವರು ಕ್ರಿಸ್ತಶಕ 1931ರಲ್ಲಿ ತುಮಕೂರು ಜಿಲ್ಲೆಯ ಚಿಕ್ಕನಾಯಕನಹಳ್ಳಿ ತಾಲೂಕಿನ ಸಾಸಲು ಎಂಬ ಗ್ರಾಮದಲ್ಲಿ ಜನಿಸಿದರು. ಇವರು ಬರೆದಂತಹ ಕೃತಿಗಳು ಈ ರೀತಿಯಾಗಿದ್ದಾವೆ: ವಚನ ವೈಭವ, ನೆಲದ ಸೊಗಡು, ಶಿವತಾಂಡವ, ಕೆಂಗನಕಲ್ಲು, ವಿಜಯವಾತಾಪಿ, ಹಾಗೆ ನಾಟ್ಯ ಮಯೂರಿ. ಈ ರೀತಿಯಾಗಿ
90ಕ್ಕೂ ಹೆಚ್ಚು ಕೃತಿಗಳನ್ನು ಬರೆದಿದ್ದಾರೆ. ಬರೀ ಕಾದಂಬರಿ ಕ್ಷೇತ್ರ ಅಷ್ಟೇ ಅಲ್ಲ, ಬೇರೆ ಬೇರೆ ಪ್ರಕಾರದ 90ಕ್ಕೂ ಹೆಚ್ಚು ಕೃತಿಗಳನ್ನು ಇವರು ಬರೆದಿದ್ದಾರೆ. ಇವರು ಸಾಶಿ ಮರಳೆಯರವರು ಬರೆದಂತಹ ಸಾಹಿತ್ಯ ಕೃಷಿಗೆ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ, ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಹಾಗೂ ದೇವರಾಜ್ ಬಹದ್ದೂರ್ ಪ್ರಶಸ್ತಿಯೂ ಸಹ ಇವರಿಗೆ ದೊರೆತಿದೆ. ಪ್ರಸ್ತುತ ಪ್ರಜಾನಿಷ್ಠೆ ಎಂಬ ಗದ್ಯಭಾಗವನ್ನು ಸಾಶಿ ಮರಳೆಯರವರು ಬರೆದಿರುವಂತಹ ನಾಟ್ಯಮಯೂರಿ ಎಂಬ ಕೃತಿಯಿಂದ ಆಯ್ದು ನಿಗದಿಪಡಿಸಲಾಗಿದೆ. ಪ್ರಿಯ ವಿದ್ಯಾರ್ಥಿಗಳಿಗೆ ನೆನಪಿಟ್ಟುಕೊಳ್ಬೇಕು, ನಾಟ್ಯಮಯೂರಿ ಅನ್ನುವಂಥದ್ದು ಈ ಪಾಠದ ಆಕರ ಗ್ರಂಥ. ಈ ಆಕರ ಗ್ರಂಥವನ್ನು ಸಂದರ್ಭ ಬರೆಯುವಾಗ ನಾವು ಕಡ್ಡಾಯವಾಗಿ ಬರೀಬೇಕಾಗ್ತದೆ. ಅದಕ್ಕೋಸ್ಕರ ಪ್ರಜಾನಿಷ್ಠೆ ಪಾಠದ ಆಕರ ಗ್ರಂಥ ಯಾವುದು ಅಂತ ಕೇಳಿದರೆ ನಾಟ್ಯಮಯೂರಿ ಅನ್ನುವಂಥ ವಿಷಯವನ್ನು ತಾವು ಗಮನದಲ್ಲಿಟ್ಕೊಂಡಿರಬೇಕು. ಈಗ ಇಲ್ಲಿಯವರೆಗೆ ಮಕ್ಕಳೇ ಕವಿ ಪರಿಚಯವನ್ನು ಕೇಳಿದ್ರಿ. ಆ ಕವಿ ಪರಿಚಯ ನೀವೆಷ್ಟು ಅರ್ಥ ಮಾಡ್ಕೊಂಡಿದ್ದೀರಿ ಅನ್ನುವಂಥ ವಿಚಾರವಾಗಿ ಕೆಲವೊಂದು ಪ್ರಶ್ನೆಗಳಿಲ್ಲಿ ಬರ್ತಾ ಇದ್ದಾವೆ. ಪ್ರಶ್ನೆ ಸಂಖ್ಯೆ 1 ಈ ರೀತಿಯಾಗಿದೆ. ಸಾಶಿ ಮರಳೆಯ ಇವರ ಪೂರ್ಣ ಹೆಸರೇನು? ಹೇಳಿ ಮಕ್ಕಳೇ. ಎಸ್, ವೆರಿ ಗುಡ್. ನೋಡಿ, ಜಾಣ್ರಿದ್ರಲ್ವ ತಾವು? ವೆರಿ ಗುಡ್. ಸಾಶಲು ಶಿವರುದ್ರಯ್ಯ ಮರುಳಯ್ಯ ಇವರ ಪೂರ್ಣ ಹೆಸರು. ಎರಡನೇ ಪ್ರಶ್ನೆ ಮಕ್ಕಳೇ, ಸಾಶಿ ಮರುಳಯ್ಯ ಇವರು ಜನಿಸಿದ ಕಾಲವನ್ನು ತಿಳಿಸಿ. ವಾವ್, ವೆರಿ ಗುಡ್. ಎಷ್ಟು ತಕ್ಷಣದಲ್ಲಿ ಉತ್ತರ ಬಂತಲ್ವಾ? ವೆರಿ ಗುಡ್. ಉತ್ತರ 1931. ಪ್ರಜಾನಿಷ್ಠೆ ಪಾಠದ ಆಕರ ಗ್ರಂಥ ಯಾವುದು? ಈಗ ತಾನೇ ಹೇಳಿದೆ. ವೆರಿ ಗುಡ್. ಉತ್ತರ ನಾಟ್ಯಮಯೂರಿ. ವೆರಿ ಗುಡ್ ಮಕ್ಕಳೇ. ಈಗ ಈ ಪ್ರಜಾನಿಷ್ಠೆ ಪಾಠದಲ್ಲಿ ಬರುವಂತಹ ಪಾತ್ರಗಳ ಪರಿಚಯವನ್ನು ಮಾಡಿಕೊಳ್ಳೋಣವಾ? ಈ ದಿನದ ಪಾಠದಲ್ಲಿ ಯಾವ ಪಾತ್ರಗಳು ಬರ್ತವೆ ಅಂತ ಪರಿಚಯ ಮಾಡಿಕೊಳ್ಳೋಣ. ಈಗ ನೋಡಿ, ಒಂದು ಚಿತ್ರ ಬಂದಿದೆ. ಇವರು ಹೊಯ್ಸಳ ಸಾಮ್ರಾಜ್ಯದ ಅತಿ ಪ್ರಸಿದ್ಧ ದೊರೆಯಾಗಿರುವಂತಹ ವಿಷ್ಣುವರ್ಧನ. ಈತನಿಗೆ ಬಿಟ್ಟಿಗ ದೇವ ಎಂಬಂಥ ಹೆಸರು ಸಹ ಇತ್ತು. ಈತನಿಗೆ ತಲಕಾಡುಗೊಂಡ ಎಂಬ ಬಿರುದು ಸಹ ಇತ್ತು. ಈತನ ಕಾಲದಲ್ಲಿ ಹೊಯ್ಸಳ ಸಾಮ್ರಾಜ್ಯವು ಅತ್ಯಂತ ಉನ್ನತವಾಗಿರುವಂತಹ ತಾಯಿಗೆ ಸೇರಿತು. ನೋಡಿ ಮಕ್ಕಳೇ, ಈ ಚಿತ್ರ ಇಡೀ ಭಾರತ ದೇಶದ ಇತಿಹಾಸದಲ್ಲೇ ಈ ವ್ಯಕ್ತಿ ಅತಿ ಪ್ರಸಿದ್ಧ. ಈ ಮಹಿಳೆಗೆ ನಾಟ್ಯಮಯೂರಿ ಅಂತ ಕೂಡ ಕರೀತಾ ಇದ್ದರು. ನಾಟ್ಯ ಅನ್ನುವಂಥ ಕಲೆಯಲ್ಲಿ ಅತಿ ಅದ್ಭುತವಾದಂತಹ ನಾಟ್ಯವನ್ನು ಮಾಡಿ ಇಡೀ ಜಗತ್ತಿಗೆ ಹೆಸರುವಾಸಿಯಾದಂತಹ ಈ ವ್ಯಕ್ತಿ ಶಾಂತಲಾದೇವಿ. ಈಕೆಯು ವಿಷ್ಣುವರ್ಧನನ ಹೆಂಡತಿ. ಅಷ್ಟೇ ಅಲ್ಲದೆ ಈಕೆ ಆಡಳಿತದಲ್ಲೂ ಕೂಡ ವಿಷ್ಣುವರ್ಧನಿಗೆ ಆಗಾಗ ಸಹಾಯವನ್ನು ಮಾಡ್ತಾ ಇದ್ಲು ಅನ್ನುವಂಥದ್ದು ವಿಶೇಷ. ಮೂರನೇ ಚಿತ್ರ ನೋಡಿ ವಿದ್ಯಾರ್ಥಿಗಳೇ. ಈ ಚಿತ್ರ ಉದಯಾದಿತ್ಯ ಅಂತ. ಈತ ವಿಷ್ಣುವರ್ಧನನ ತಮ್ಮನಾಗಿದ್ದು ವಿಷ್ಣುವರ್ಧನನಿಗೆ ಆಡಳಿತದಲ್ಲಿ ಸಹಾಯವನ್ನು ಮಾಡುತ್ತಿದ್ದ. ನಾಲ್ಕನೇ ಚಿತ್ರ ನಾವು ಪರಿಚಯ ಮಾಡಿಕೊಳ್ಳಲೇಬೇಕಾದಂತಹ ಪಾತ್ರ ಇದು. ಈತನ ಹೆಸರು ಕುಲೋತ್ತುಂಗ. ತಮಿಳುನಾಡಿನ ಪ್ರದೇಶದಲ್ಲಿ ಆಳ್ವಿಕೆ ನಡೆಸುತ್ತಿದ್ದಂತಹ ಚೋಳರು ಎಂಬ ಸಾಮ್ರಾಜ್ಯದಲ್ಲಿ ಆಳ್ವಿಕೆ ಮಾಡಿದಂಥ ರಾಜರಲ್ಲಿ ಪ್ರಸಿದ್ಧ ರಾಜರಲ್ಲಿ ಇವರು ಕೂಡ ಒಬ್ಬರಾಗಿದ್ದಾರೆ. ವಿಷ್ಣುವರ್ಧನ ಸಮಕಾಲೀನನಾಗಿ ಇರುವಂತಹ ರಾಜನಾಗಿದ್ದಾನೆ. ಓಕೆ ವಿದ್ಯಾರ್ಥಿಗಳೇ, ಮುಂದಿನ ಚಿತ್ರವನ್ನು ನೋಡಿ. ವಿದ್ಯಾರ್ಥಿಗಳೇ, ಈ ಚಿತ್ರವನ್ನು ಗಮನಿಸಿ. ನೋಡಿ, ಇನ್ನೊಂದು ಚಿತ್ರ, ಅದೇ ಚಿತ್ರ ಇನ್ನೊಂದು ಚಿತ್ರ ಬಂದಿದೆ. ಈ ಚಿತ್ರವನ್ನು ನೀವೆಲ್ಲೋ ನೋಡಿದಂಗೆ ಅನಿಸುತ್ತಿದೆ ಅಲ್ವಾ? ಪ್ರವಾಸಕ್ಕೆ ಹೋದಾಗ ನೋಡಿರ್ತೀರಾ ನೋಡಿ, ಹೌದಲ್ವಾ? ಹಾಗಾದರೆ ಈ ಚಿತ್ರದಲ್ಲಿರುವಂತಹ ದೇವಾಲಯ ಯಾವುದು ನೋಡೋಣ. ಹಾಗಾದರೆ ಈ ದೇವಾಲಯದ ಹೆಸರು ಹೊಯ್ಸಳೇಶ್ವರ ದೇವಾಲಯ. ಈ ಹೊಯ್ಸಳೇಶ್ವರ ದೇವಾಲಯವಿರುವ ಸ್ಥಳವೇ ಹಳೆಬೀಡು. ಈ ಸ್ಥಳಕ್ಕೆ ಹಿಂದೆ ದ್ವಾರಸಮುದ್ರ ಎಂತಲೂ ಕರೆಯುತ್ತಿದ್ದರು. ಈ ದ್ವಾರಸಮುದ್ರ ಅನ್ನುವಂಥ ವಿಚಾರ ಯಾಕೆ ಬಂತು ಇಲ್ಲಿ ಅಂತ ಹೇಳೋದಾದರೆ, ದ್ವಾರಸಮುದ್ರ ಎಂಬುದು ಹೊಯ್ಸಳ ಸಾಮ್ರಾಜ್ಯದ ರಾಜಧಾನಿಯಾಗಿತ್ತು. ಈ ಪ್ರದೇಶದಲ್ಲಿ ಸಳ ಎಂಬ ದೊರೆಯು ಹೊಯ್ಸಳ ಸಾಮ್ರಾಜ್ಯವನ್ನು ಸಂಸ್ಥಾಪನೆ ಮಾಡ್ತಾನೆ. ಸಂಸ್ಥಾಪನೆ ಮಾಡಿದಂಥ ಸಾಮ್ರಾಜ್ಯ ದ್ವಾರಸಮುದ್ರದ ಸುತ್ತಮುತ್ತಲು ಪ್ರದೇಶಗಳಿಗೆ ಮಾತ್ರ ವ್ಯಾಪ್ತಿಯಾಗಿತ್ತು. ಯಾವಾಗ ವಿಷ್ಣುವರ್ಧನನು ಹೊಯ್ಸಳ ಸಾಮ್ರಾಜ್ಯದ ಸಿಂಹಾಸನವನ್ನು ಏರಿದನೋ ಆಗ ಆ ಹೊಯ್ಸಳ ಸಾಮ್ರಾಜ್ಯದ ವಿಸ್ತಾರ ಕರ್ನಾಟಕದ ಉತ್ತರ ಭಾಗಕ್ಕೂ ತಮಿಳುನಾಡಿನ ಭಾಗಕ್ಕೂ ಕೂಡ ಅತಿ ಪ್ರಸಿದ್ಧವಾಗಿರುವಂಥ ವಿಸ್ತಾರವಾಗಿರುವಂಥ ಸಾಮ್ರಾಜ್ಯ ರಚನೆ ಆಯಿತು. ಹಾಗಾದರೆ ವಿಷ್ಣುವರ್ಧನ ಆತನ ವ್ಯಕ್ತಿತ್ವ ಏನು, ಆತನ ಸಾಧನೆಗಳೇನು ಅನ್ನೋದನ್ನು ಮುಂದೆ ತಿಳ್ಕೊಳ್ಳೋಣ. ಓಕೆ, ಹೊಯ್ಸಳರ ಪ್ರಸಿದ್ಧ ದೊರೆಯಾದ ವಿಷ್ಣುವರ್ಧನ ಮಹಾರಾಜ ಸಿಂಹಾಸನವೇರಿದ ನಂತರ ಹೊಯ್ಸಳ ಸಾಮ್ರಾಜ್ಯದ ವಿಸ್ತಾರ
ಪ್ರಗತಿ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಾ ಹೋಯಿತು. ಇದನ್ನು ಕಂಡ ಪರರಾಜರ ಕಣ್ಣುಗಳು ಕಿಸುರಾದವು. ದಿನೇ ದಿನೇ ಪ್ರವರ್ಧಮಾನಕ್ಕೆ ಬರುತ್ತಿದ್ದಂತಹ ವಿಷ್ಣುವರ್ಧನ ಭೂಪಾಲನನ್ನು ಸೆದೆಬಡಿಯಬೇಕೆಂದು ಹಲವಾರು ಶತ್ರುರಾಜರುಗಳ ಅನೇಕರು ಹವಣಿಸುತ್ತಿದ್ದರು. ಈ ಶತ್ರುರಾಜರುಗಳ ಪಟ್ಟಿಯಲ್ಲಿ ಅತಿ ಪ್ರಮುಖನಾದಂತಹ ದೊರೆ ಯಾರು ಅಂತಂದರೆ ಚೋಳ ಸಾಮ್ರಾಜ್ಯದ ಕುಲೋತ್ತುಂಗ. ಈ ಕುಲೋತ್ತುಂಗನು ವಿಸ್ತಾರವಾದಿತ್ವವನ್ನು ಹೊಂದಿದ್ದ. ಅಂದರೆ ತನ್ನ ಸಾಮ್ರಾಜ್ಯವನ್ನು ಇಡೀ ಭರತಖಂಡದಾದ್ಯಂತ ಹಬ್ಬಿಸಬೇಕು ಅನ್ನುವಂಥ ಒಂದು ಆಶಾವಾದಿ. ಅಷ್ಟೇ ಅಲ್ಲ, ದುರಾಶ ಪಿಚಾಸಿ ಆಗಿದ್ದ. ಇವನ ಕಣ್ಣಿಗೆ ಕುಕ್ಕುವಂತಹ ವ್ಯಕ್ತಿ ಪರರಾಜ್ಯದಲ್ಲಿ ಅಭಿವೃದ್ಧಿ ಆಗ್ತಾ ಇದ್ದ. ಆತ ಯಾರು? ವಿಷ್ಣುವರ್ಧನ. ಆ ವಿಷ್ಣುವರ್ಧನ ಹೇಳಿಕೆಯನ್ನು ಸಹಿಸದಾದಂತಹ ಇವನು ಏನಾದರೂ ಮಾಡಿ ವಿಷ್ಣುವರ್ಧನನ ಅವನತಿಯನ್ನು ಕಾಣಬೇಕು ಅನ್ನುವಂತಹ ಹಿನ್ನೆಲೆಯಲ್ಲಿ ದ್ವಾರಸಮುದ್ರದ ಪಕ್ಕದಲ್ಲೇ ಇರುವಂತಹ ತಲಕಾಡು ಎಂಬ ಪ್ರದೇಶ ಈ ಕುಲೋತ್ತುಂಗನ ಸ್ವಾಧೀನದಲ್ಲಿತ್ತು. ಅಲ್ಲಿ ಆದಿಯಮ ಎಂಬುವನನ್ನು ರಾಜಪ್ರತಿನಿಧಿಯಾಗಿ ನೇಮಿಸಿದ್ದನು. ಆದಿಯಮನಿಗೆ ಕುಲೋತ್ತುಂಗನು ಪ್ರಚೋದನೆ ಮಾಡ್ತಾ, ನೀನು ವಿಷ್ಣುವರ್ಧನ ಮೇಲೆ ದಾಳಿಯನ್ನು ಮಾಡು ಅಂತೇಳ್ಬಿಟ್ಟು ಪ್ರಚೋದನೆ ಮಾಡ್ತಾ ಹೋದ. ಹೊಯ್ಸಳ ಸಾಮ್ರಾಜ್ಯವನ್ನು ತನ್ನ ವಶಪಡಿಸಿಕೊಳ್ಳಲೇಬೇಕೆಂದು ಆಶಿಸಿ ಆದಿಯಮನನ್ನು ಪ್ರಚೋದಿಸಿ, ನೋಡಿ ಚಿತ್ರದಲ್ಲಿ ಕಾಣಿಸ್ತಾ ಇದೆ ಅಲ್ವಾ, ದ್ವಾರ ಸಮುದ್ರದ ಮೇಲೆ ದಂಡಯಾತ್ರೆಯನ್ನು ಕಳಿಸಿದ. ಯಾವಾಗ ಆದಿಯಮನು ಹೊಯ್ಸಳ ಸಾಮ್ರಾಜ್ಯದ ಮೇಲೆ ದಂಡಯಾತ್ರೆಯ ಮಾಡುವಂಥ ಯೋಜನೆಯನ್ನು ಮಾಡಿದ್ನೋ, ಆ ವಿಚಾರವನ್ನು ಗೂಢಾಚಾರರಿಂದ ತಿಳಿದುಕೊಂಡಂತಹ ವಿಷ್ಣುವರ್ಧನ ಸುಮ್ಮನೆ ಕೂತುಕೊಳ್ಳದೆ ಹೊಯ್ಸಳ ಸಾಮ್ರಾಜ್ಯದ ಸೇನೆಯನ್ನು ಸಿದ್ಧತೆಗೊಳಿಸಿ ತಲಕಾಡಿನ ಮೇಲೆ ದಂಡಯಾತ್ರೆಯನ್ನು ಮಾಡಿದ. ನೋಡಿ ವಿದ್ಯಾರ್ಥಿಗಳೇ, ಚಿತ್ರದಲ್ಲಿ ಗಮನಿಸಿ, ತಲಕಾಡು ಇದೆ ನೋಡಲಿ. ತಲಕಾಡು ಚೋಳರ ರಾಜನಾಗಿರುವಂತಹ ಕುಲೋತ್ತುಂಗನ ಸ್ವಾಧೀನದಲ್ಲಿತ್ತು. ಅಲ್ಲಿ ಆದಿಯಮ ಅನ್ನುವಂಥವನು ರಾಜಪ್ರತಿನಿಧಿಯಾಗಿ ಆಳ್ವಿಕೆ ಮಾಡ್ತಾ ಇದ್ದ. ಶಕವರ್ಷ 1038ನೆಯ ದುರ್ಮುಖಿ ನಾಮ ಸಂವತ್ಸರ ಆಶ್ವಯುಜ ಶುದ್ಧ ದಶಮಿಯಂದು ದ್ವಾರ ಸಮುದ್ರದ ಸೇನೆ ತಲಕಾಡಿನ ಕಡೆಗೆ ಜೈತ್ರ್ಯಯಾತ್ರೆ ಹೊರಟಿತು. ಆ ಯುದ್ಧದ ಸನ್ನಿವೇಶ ಹೇಗಿತ್ತು ಅನ್ನೋದನ್ನು ಚಿತ್ರದ ಮೂಲಕ ನಾವು ನೋಡ್ಬೋದು ನೋಡಿ ವಿದ್ಯಾರ್ಥಿಗಳೇ. ಆ ರೀತಿಯಾಗಿ ದ್ವಾರ ಸಮುದ್ರದಿಂದ ಬಂದಂತಹ ವಿಷ್ಣುವರ್ಧನನ ಸೈನ್ಯ, ಹಾಗೆಯೇ ತಲಕಾಡಿನಿಂದ ಬಂದಂತಹ ಆದಿಯಮನ ಸೈನ್ಯ ಮಳವಳ್ಳಿ ಮತ್ತು ಮುಡುಕುತೊರೆ ಎಂಬ ಪ್ರದೇಶಗಳಲ್ಲಿ ಘನಘೋರ ಯುದ್ಧವನ್ನು ಮಾಡಿದವು. ವಿದ್ಯಾರ್ಥಿಗಳ ಚಿತ್ರವನ್ನು ಗಮನಿಸಿ. ಆ ಚಿತ್ರದಲ್ಲಿ ನೋಡಿ, ಮಳವಳ್ಳಿ ಮತ್ತು ಮುಡುಕುತೊರೆಗಳು ಯಾವ ಜಾಗದಲ್ಲಿದ್ದಾವೆ ಅಂತ ಗೊತ್ತಾಗುತ್ತೆ ನಿಮಗೆ. ಆ ಜಾಗದಲ್ಲಿ ಹೊಯ್ಸಳ ಸಾಮ್ರಾಟದ ಪ್ರಸಿದ್ಧ ದೊರೆಯಾಗಿರುವಂಥ ವಿಷ್ಣುವರ್ಧನನಿಗೂ ಹಾಗೆಯೇ ಕುಲೋತ್ತುಂಗನ ರಾಜಪ್ರತಿನಿಧಿಯಾಗಿರುವಂತಹ ಆದಿಯಮನಿಗೂ ಘನಘೋರ ಯುದ್ಧ ನಡೀತು. ಆ ಯುದ್ಧದಲ್ಲಿ ಹೊಯ್ಸಳರ ಕೈ ಮೇಲಾಗಿ ಚೋಳ ಸೇನೆ ಕಂಗಾಲಾಯಿತು. ಕಂಗಾಲಾಗಿ ಯುದ್ಧ ಭೂಮಿಯಿಂದ ದಿಕ್ಕಟ್ಟು ಓಡಿ ಹೋಯಿತು. ಇಂತಹ ಸಂದರ್ಭದಲ್ಲಿ ವಿಷ್ಣುವರ್ಧನನ ಸೈನ್ಯ ತಲಕಾಡು ನಗರವನ್ನು ಲೂಟಿ ಮಾಡುವಂತಹ ಒಂದು ಕೆಲಸಕ್ಕೆ ಮುಂದುವರೆದರು. ಆಗ ವಿಷ್ಣುವರ್ಧನನು ಇದನ್ನು ಸೈನಿಕರು ಮಾಡುವಂತಹ ಕೆಲಸವನ್ನು ಕಂಡಂತಹ ವಿಷ್ಣುವರ್ಧನ ಇಲ್ಲಿ ಹೇಳುವಂತಹ ಮಾತು ಅತ್ಯದ್ಭುತವಾಗಿದೆ. ಮಕ್ಕಳೇ, ಇದನ್ನು ನಾವು ನಮ್ಮ ಜೀವನದಲ್ಲಿ ಕೂಡ ಅಳವಡಿಸಿಕೊಳ್ಳಬೇಕಾದಂಥ ಅನಿವಾರ್ಯತೆ ಇದೆ. ಯಾಕೆ ಅಂತ ಹೇಳಿದ್ರೆ ನೋಡಿ, ಎಂಥ ಅದ್ಭುತವಾದ ಮಾತುಗಳನ್ನು ವಿಷ್ಣುವರ್ಧನ ಹೇಳಿದ್ದಾನೆ. ಕೆಚ್ಚೆದೆಯ ಕಟ್ಟಾಳುಗಳೇ, ಇದು ನಮ್ಮ ವಿಜಯದ ದಿನವೆಂದು ತಿಳಿದು ಮೈಮರೆಯಬಾರದು. ಇದು ನಮ್ಮ ಸತ್ವ ಪರೀಕ್ಷೆಯ ಸಮಯವೂ ಹೌದು. ಆದ್ದರಿಂದ ಎಷ್ಟೇ ಸ್ಥಾನಮಾನ, ಪದವಿ, ಪ್ರಶಸ್ತಿಗಳು ಲಭಿಸಲಿ, ಮಾನವ ತನ್ನ ಮಾನವೀಯ ಗುಣಗಳನ್ನು ಮಾತ್ರ ಗಾಳಿಯಲ್ಲಿ ತೂರಿಬಿಡಬಾರದು. ಸೆರೆಸಿಕ್ಕ ಸೈನಿಕರ ಮೇಲೆ ದೌರ್ಜನ್ಯ ನಡೆಸುವುದು ಯೋಧ ಧರ್ಮವೂ ಅಲ್ಲ, ಸೋತ ಸಾಮ್ರಾಜ್ಯವನ್ನು ಲೂಟಿ ಮಾಡುವುದು ಯುದ್ಧ ಧರ್ಮವೂ ಅಲ್ಲ. ಆ ಕಾರಣ ನೀವೆಲ್ಲರೂ ತಲಕಾಡಿನವರನ್ನು ತಮ್ಮವರೆಂದೇ ತಿಳಿದು ನಡೆಸಿಕೊಳ್ಳಿ. ವಿದ್ಯಾರ್ಥಿಗಳೇ, ಎಂಥ ಅದ್ಭುತವಾದ ಮಾತು ನೋಡಿ. ವಿಜಯದ ದಿನವನ್ನು ನಾವು ಏನು ಮಾಡಿಬಿಡ್ತೀವಿ, ಒಂದು ಸಾಧನೆಯನ್ನು ಸಿಕ್ಕ ತಕ್ಷಣವೇ ಮೈ ಮರೆತು ಸಾಧನೆಯಿಂದ ಹಿಮ್ಮುಖವಾಗೋದು ಅಥವಾ ಅಧಿಕ ಪ್ರಸಂಗತನವನ್ನು ತೋರೋದು ನಾವು ಮಾಡ್ತಾ ಹೋಗ್ತೀವಿ. ಆದರೆ ವಿಷ್ಣುವರ್ಧನ ಹೇಳಿದಂಥ ಈ ಮಾತನ್ನು ನಮ್ಮೆಲ್ಲರ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕಾದಂಥ ಅನಿವಾರ್ಯತೆ ಇದೆ. ಒಂದು ಸಾಧನೆ ಸಿಕ್ಕ ತಕ್ಷಣವೇ ಅದರಿಂದ ಮೈ ಮರೆತು ನಮ್ಮ ಸಾಧನೆಯಿಂದ ಹಿಂಜರಿಯುವಂಥ ಮನೋಭಾವನೆ ನಾವು ಬೆಳೆಸ್ಕೊಳ್ಬಾರ್ದು. ನೀವೇ ಮಕ್ಕಳೇ 8ನೇ ತರಗತಿಯಲ್ಲಿ ಅತಿ ಹೆಚ್ಚು ಅಂಕಗಳನ್ನು ತೆಗೆದುಕೊಂಡಿರ್ತೀರಿ. ಆ ಅತಿ ಹೆಚ್ಚು ಅಂಕಗಳನ್ನು ತೆಗೆದುಕೊಂಡೆ ಅನ್ನುವಂಥ ಹುಮ್ಮಸ್ಸಿನಲ್ಲಿ ಮೈ ಮರೆತು ನಾವು ಓದುವುದನ್ನು ಬಿಟ್ಟರೆ ನಾವು ಸಾಧನೆಯನ್ನು ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅದು ಕೇವಲ ನಮ್ಮ ಸತ್ವ ಪರೀಕ್ಷೆಯನ್ನು ಮಾಡ್ತಾ ಹೋಗುತ್ತೆ. ಅದನ್ನು ಇನ್ನಷ್ಟು ಆ ಸಾಮರ್ಥ್ಯವನ್ನು ಜಾಸ್ತಿ ಮಾಡಿಕೊಳ್ಬೇಕು. ಆ ಸಾಧನೆಯನ್ನು ಇನ್ನಷ್ಟು ಉನ್ನತ ಸ್ಥಾನಕ್ಕೆ ತೆಗೆದುಕೊಂಡು ಹೋಗಬೇಕೇ ಹೊರತು ಮೈ ಮರೆತು ನಮ್ಮ ಸಾಧನೆಯಿಂದ ಹಿಂದಕ್ಕೆ ಸರಿಬಾರದು ಅನ್ನುವಂಥ ಗುಣವನ್ನು ಈ ವಿಷ್ಣುವರ್ಧನ ಮಾತುಗಳಿಂದ ನಾವು ತಿಳ್ಕೊಳ್ಬೋದು. ಇನ್ನೂ ಮುಂದುವರೆದು ಇನ್ನೊಂದು ಗುಣವನ್ನು ತಿಳ್ಕೊಳ್ಬೇಕಾಗಿರೋದೇನೆಂದರೆ, ನಾಯಕನಾದಂಥವನು
ಯಾವ ರೀತಿಯಾಗಿರಬೇಕು ಅನ್ನುವಂಥ ಗುಣವನ್ನು ಕೂಡ ವಿಷ್ಣುವರ್ಧನ ತಿಳ್ಕೋಬೋದು. ರಾಜ ಯುದ್ಧವನ್ನು ಮಾಡಿದಾಗ ಯುದ್ಧ ಧರ್ಮ ಹೇಗಿರಬೇಕು ಅನ್ನುವಂಥದ್ದನ್ನು ಅದ್ಭುತವಾಗಿ, ಯಾಕೆಂದರೆ ಹಿಂದಿನ ಕಾಲದಲ್ಲಿ ಯುದ್ಧಗಳು ನಡೀತಾ ಇದ್ದವು, ಅದಕ್ಕೆ ಒಂದು ನಿಯಮಗಳು ಇರ್ತಾ ಇದ್ದವು. ಆ ನಿಯಮಗಳನ್ನು ಪಾಲಿಸಬೇಕಾಗಿರುವುದು ಪ್ರತಿಯೊಬ್ಬ ರಾಜನ ಯುದ್ಧ ಧರ್ಮವಾಗಿತ್ತು. ಸೆರೆ ಸಿಕ್ಕ ಸೈನಿಕರನ್ನು ಸಾಯಿಸೋದಾಗಲಿ ಅಥವಾ ಆ ಸೈನಿಕರನ್ನು ಅವಹೇಳನ ಮಾಡ್ತಕ್ಕಂಥದ್ದಾಗಲಿ ಉತ್ತಮ ರಾಜನ ಲಕ್ಷಣವಲ್ಲ. ಅವರನ್ನು ಕ್ಷಮಿಸಿ ಅವರಿಗೆ ಉತ್ತಮ ಒಂದು ದಾರಿಯನ್ನು, ಅವರಿಗೆ ಒಂದು ಒಳ್ಳೆಯ ಅವಕಾಶಗಳನ್ನು ಕೊಟ್ಟು ಅವರನ್ನು ಸುಧಾರಿಸುವಂತಹ ಒಂದು ಗುಣ ಇದೆಯಲ್ವ, ಅದು ಉತ್ತಮ ರಾಜನ ಲಕ್ಷಣ. ಹಾಗಾಗಿ ನಾವು ಕೂಡ ಮುಂದೆ ನಾಯಕರಾಗಬೇಕಂತ ಅನಿಸಿದರೆ ನಮ್ಮ ಸುತ್ತಮುತ್ತಲಿರುವಂತಹ ಸ್ನೇಹಿತರಿಗೆ, ನಮ್ಮ ವ್ಯಾಪ್ತಿಗೆ ಒಳಪಡುವಂತಹ ವ್ಯಕ್ತಿಗಳಿಗೆ ಉತ್ತಮ ನಾಯಕತ್ವದ ಗುಣಗಳನ್ನು ಬೆಳೆಸ್ಕೊಳ್ಬೇಕು. ಅವ್ರ ಮೇಲೆ ಪ್ರೀತಿ, ವಿಶ್ವಾಸ, ಕರುಣೆ ತೋರಿಸುವುದರ ಮೂಲಕ ನಾವು ಉತ್ತಮ ನಾಯಕರಾಗುವಂಥ ಅವಕಾಶ ಇದೆ ಮಕ್ಕಳೇ. ಹಾಗಾಗಿ ನಮ್ಮ ಜೀವನದಲ್ಲಿ ಕೂಡ ಇಂಥ ನಾಯಕತ್ವದ ಗುಣಗಳನ್ನು ಬೆಳೆಸ್ಕೊಳ್ಬೋದಲ್ವಾ? ವೆರಿ ಗುಡ್ ಮಕ್ಕಳೇ. ನಮ್ಮ ಭಾರತ ದೇಶದ ಇತಿಹಾಸವಾದ ಪುಟಗಳನ್ನು ತಿರುವಿ ಹಾಕಿದಾಗ ಅಸಂಖ್ಯಾತ ವೀರವನಿತೆಯರು ನಮ್ಮ ಇತಿಹಾಸದ ಪುಟಗಳಲ್ಲಿ ರಾಜಿಸ್ತಾರೆ. ಅಂತಹ ಕೆಲವೊಂದು ಚಿತ್ರಗಳನ್ನು ಈಗ ನೋಡೋಣವಾ? ನೋಡಿ ಮಕ್ಕಳೇ, ಈಗ ಕುದುರೆಯ ಮೇಲೆ ಹತ್ತಿ ಬಂದಂಥ ಈ ವೀರವನಿತೆ ಯಾರು ನಿಮಗೆ ಗೊತ್ತಲ್ವಾ? ವೆರಿ ಗುಡ್, ಅವರೇ ಕಿತ್ತೂರ ರಾಣಿ ಚೆನ್ನಮ್ಮ. ಇನ್ನೊಂದು ಚಿತ್ರವನ್ನು ಗಮನಿಸಿ ಮಕ್ಕಳೇ. ನೋಡಿ, ಈ ವೀರವನಿತೆ ಯಾರು? ಆಲೋಚನೆ ಮಾಡಿ ಹೇಳಿ. ಸ್ವಲ್ಪ ಆಲೋಚನೆ ಮಾಡಿ ಗೊತ್ತಾಗುತ್ತೆ. ಗುಡ್, ಸರಿಯಾದ ಉತ್ತರ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ. ಮಕ್ಕಳೇ, ಇನ್ನೊಂದು ಚಿತ್ರವನ್ನು ಗಮನಿಸಿ. ಕರಾವಳಿ ಪ್ರದೇಶ ಕಾಣ್ತಾ ಇದೆ. ಆ ಚಿತ್ರದಲ್ಲಿ ಹಡಗುಗಳು ಕೂಡ ಕಾಣ್ತಾ ಇದ್ದಾವೆ. ನೋಡಿ, ನೀವು ಪ್ರಾಥಮಿಕ ವಿಭಾಗದ ಕನ್ನಡ ಪಠ್ಯಪುಸ್ತಕದಲ್ಲಿ ಅಧ್ಯಯನ ಮಾಡಿದ್ದೀರಿ, ಹೌದಲ್ವಾ? ಎಸ್, ಸರಿಯಾದ ಉತ್ತರ ಅಬ್ಬಕ್ಕ. ರಾಣಿ ಅಬ್ಬಕ್ಕ ಕರಾವಳಿಯ ಪ್ರದೇಶದಲ್ಲಿ ಬ್ರಿಟಿಷರ ವಿರುದ್ಧ ಹೋರಾಡಿದಂತಹ ಒಬ್ಬ ವೀರ ಮಹಿಳೆ. ಈ ಚಿತ್ರವನ್ನಂತೂ ಬಿಡಿ, ಎಲ್ಲರೂ ನೋಡಿರ್ತೀರ, ಹೌದಲ್ವಾ? ವೆರಿ ಗುಡ್, ಸರಿಯಾದ ಉತ್ತರ ಒನಕೆ ಓಬವ್ವ. ಈ ಎಲ್ಲ ಮಹಿಳೆಯರು ಬ್ರಿಟಿಷರ ವಿರುದ್ಧ ಹೋರಾಡಿದ್ದಲ್ಲದೆ ತಮ್ಮ ಆಡಳಿತದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ತನುಮನಗಳನ್ನು ಅರ್ಪಿಸಿದಂಥ ವೀರ ವನಿತೆಯರು. ಹಾಗೆಯೇ ಆಡಳಿತದಲ್ಲಿ ತೊಡಗಿಸಿಕೊಂಡಂಥ ಮಹಿಳೆಯರ ಪಟ್ಟಿಯಲ್ಲಿ ಇನ್ನೊಬ್ಬರು ಸೇರಿಕೊಳ್ತಾರೆ. ನೋಡಿ, ಮೊದಲನೇ ಚಿತ್ರ ನೋಡಿ, ಬೇಲೂರಿನ ಚನ್ನಕೇಶವ ದೇವಾಲಯದಲ್ಲಿರುವಂಥ ಶಿಲಾಬಾಲಕೆಯ ಚಿತ್ರ ನೋಡಿ. ಆ ಶಿಲಾಬಾಲಕೆಯೇ ಪಕ್ಕದಲ್ಲಿರುವಂತಹ ಶಾಂತಲಾದೇವಿ. ಆ ಶಾಂತಲಾದೇವಿಯು ನಾಟ್ಯ ಮಯೂರಿ ಅಂತ ಆಗಲೇ ಪರಿಚಯ ಮಾಡಿಕೊಂಡಿದ್ವಿ. ನಾಟ್ಯದ ಮೂಲಕ ಇಡೀ ಜಗತ್ತಿಗೆ ಮತ್ತು ಭಾರತ ದೇಶಕ್ಕೆ ಪರಿಚಯವಾದಂತಹ ಅತಿ ಪ್ರಸಿದ್ಧ ಮಹಿಳೆ. ಶಾಂತಲಾದೇವಿ ಕೇವಲ ನಾಟ್ಯದಲ್ಲಿ ಮಾತ್ರ ಪ್ರಸಿದ್ಧಿಯಾಗಿರಲಿಲ್ಲ. ಸಂದರ್ಭಕ್ಕೆ ತಕ್ಕಂತೆ ತನ್ನ ಗಂಡನಾಗಿರುವಂತಹ ಹೊಯ್ಸಳರ ಪ್ರಸಿದ್ಧ ದೊರೆಯಾಗಿರುವಂಥ ವಿಷ್ಣುವರ್ಧನನಿಗೆ ಆಗಾಗ ಆಡಳಿತದಲ್ಲಿ ಕೂಡ ಸಹಾಯ ಮಾಡ್ತಾ ಇದ್ಲು. ಈಗಾಗಲೇ ಹಿಂದಿನ ಸನ್ನಿವೇಶದಲ್ಲಿ ನಾವು ತಿಳ್ಕೊಂಡ್ವಿ, ಹೊಯ್ಸಳ ವಿಷ್ಣುವರ್ಧನನು ತಲಕಾಡಿನ ಮೇಲೆ ದಂಡೆತ್ತಿ ಹೋದ ಅನ್ನುವಂಥ ವಿಚಾರವನ್ನು. ರಾಜ ಯಾವುದಾದ್ರೂ ಒಂದು ಸಾಮ್ರಾಜ್ಯದ ಮೇಲೆ ದಂಡೆತ್ತಿ ಹೋದಾಗ ಈ ಸಾಮ್ರಾಜ್ಯವನ್ನು ನೋಡ್ಕೊಳ್ಳೋದಕ್ಕೆ ಯಾರಾದರೂ ಒಬ್ರು ಇರಬೇಕಲ್ವಾ? ಆಗ ವಿಷ್ಣುವರ್ಧನಿಗೆ ಒಳದಿದ್ದೇ ತನ್ನ ಹೆಂಡತಿಯಾಗಿರುವಂಥ ಶಾಂತಲಾದೇವಿ. ಆ ಶಾಂತಲಾದೇವಿಗೆ ಸಾಮ್ರಾಜ್ಯದ ಒಂದು ಜವಾಬ್ದಾರಿಯನ್ನು ಕೊಟ್ಟು ಹೋದ. ಶಾಂತಲೆಗೆ ಸಹಾಯಕನಾಗಿ ಆಡಳಿತ ಮಾಡುವುದಕ್ಕಾಗಿ ತನ್ನ ತಮ್ಮನಾಗಿರುವಂತಹ ಉದಯಾದಿತ್ಯನನ್ನು ನೇಮಕ ಮಾಡಿದ. ಈ ಶಾಂತಲೆ ಮತ್ತು ಶಾಂತಲೆಯ ಮೈದುನನಾಗಿರುವಂಥ ಉದಯಾದಿತ್ಯ, ಇವರಿಬ್ಬರು ಕೂಡ ಆಲೋಚನೆ ಮಾಡಿ ವಿಷ್ಣುವರ್ಧನ ದಂಡೆತ್ತಿ ಹೋದಾಗ ಸಾಮ್ರಾಜ್ಯವನ್ನು ನೋಡಿಕೊಳ್ಳುವಂತಹ ಒಂದು ಜವಾಬ್ದಾರಿಯನ್ನು ಇಬ್ಬರು ತೆಗೆದುಕೊಂಡರು. ವಿಷ್ಣುವರ್ಧನ ದಂಡೆತ್ತಿ ಹೋದಂತಹ ಸಂದರ್ಭದಲ್ಲಿ ತನ್ನ ಸಾಮ್ರಾಜ್ಯ ಜನರು ಹೇಗಿದ್ದಾರೆ, ವಿವಿಧ ಹಳ್ಳಿಗಳಲ್ಲಿ ಸಾಮ್ರಾಜ್ಯ ಜನಜೀವನ ಹೇಗಿದೆ ಅನ್ನುವಂಥದ್ದನ್ನು ಪರಿವೀಕ್ಷಣೆ ಮಾಡುವುದಕ್ಕಾಗಿ ಶಾಂತಲಾದೇವಿ ಗಂಡುಡಿಗೆಯನ್ನು ಒಟ್ಟು ಯುವರಾಜನಾಗಿರುವಂತಹ ಉದಯಾದಿತ್ಯನೊಂದು ಜೊತೆಯಲ್ಲಿ ಕರೆದುಕೊಂಡು ಕುದುರೆಯನ್ನು ಹೇರಿ ದ್ವಾರಸಮುದ್ರದಿಂದ ಹೊರಟಂತಹ ಉದಯಾದಿತ್ಯ ಮತ್ತು ಶಾಂತಲಾದೇವಿಯವರು ರಾಜ್ಯದ ದಕ್ಷಿಣ ಭಾಗವನ್ನು ವೀಕ್ಷಿಸುವ ಸಲುವಾಗಿ ಬೆಳ್ಗೊಳ, ಬಾನಾವರ ನಾಡುಗಳನ್ನು ದಾಟಿ ಅಂದೇ ಸಂಜೆ ತೆಂಗಿನ ಸೀಮೆಯ ಹಳ್ಳಿಯೊಂದರ ಬಳಿ ಬಂದರು. ಆ ಹಳ್ಳಿಯ ಹೆಸರೇ ಬನದಮ್ಮನ ಹಳ್ಳಿ. ಊರ ಆಚೆ ಅಂದರೆ ಬನದಮ್ಮನ ಹಳ್ಳಿಯ ಊರ ಹೊರಗಡೆ ಬನಶಂಕರಿ ದೇವಾಲಯ ಒಂದಿತ್ತು. ಆ ದೇವಾಲಯವನ್ನು ನೋಡಿ ಉದಯಾದಿತ್ಯ ಮತ್ತು ಶಾಂತಲಾದೇವಿ
ಭವ್ಯವಾದ ದೇವಾಲಯವಿದೆ. ಈ ದೇವಾಲಯದ ಒಳಗಡೆ ಹೋಗಿ ನಾವು ನಮಸ್ಕಾರವನ್ನು ಮಾಡಿಕೊಂಡು ಮುಂದೆ ಹೋಗೋಣ ಹತ್ತಿಗೆ ಅಂತೇಳಿ ಉದಯಾದಿತ್ಯ ಹೇಳಿದ. ಹಾಗೆಯೇ ಆಗಲಿ ಉದಯಾದಿತ್ಯರವರೇ ಅಂತ ಹೇಳಿದಂಥ ಶಾಂತಲಾದೇವಿ ಅವರಿಬ್ಬರು ಕೂಡ ದೇವಸ್ಥಾನದ ಒಳಗಡೆ ಹೋಗಿ ದರ್ಶನ ಮಾಡಿಕೊಂಡು ಹೊರಗಡೆ ಬಂದರು. ಹೊರಗಡೆ ಬರುತ್ತಿದ್ದ ಹಾಗೆ ಆ ದೇವಾಲಯದ ಆವರಣದ ಒಳಗಡೆ ಒಂದು ವಿಚಿತ್ರವಾದ ಸನ್ನಿವೇಶ ನಡೆದಿತ್ತು. ಬನಶಂಕರಿಯ ದೇವಾಲಯದ ಮುಂಭಾಗದ ಕಟ್ಟೆಯ ಮೇಲೆ 100 ಜನ ಒಂದು ಪಂಚಾಯಿತಿ ಸೇರಿದ್ದು ಕಂಡುಬಂದಿತು. ಏನಿರಬಹುದು ಅನ್ನುವಂಥ ಕುತೂಹಲ ಉದಯಾದಿತ್ಯ ಮತ್ತು ಶಾಂತಲಾದೇವಿಯವರಲ್ಲಿ ಉಂಟಾಯಿತು. ಯಾವುದೋ ಹಳ್ಳಿಗಳ ಜಗಳ ಇರಬೇಕೆಂದು ಅಂದುಕೊಂಡನು ಶಾಂತಲೆ. ಆದರೆ ಅದು ಜಗಳವಾಗಿರಲಿಲ್ಲ, ಏನೋ ಒಂದು ಹೊಸ ಬಗೆಯ ನ್ಯಾಯವನ್ನು ಬೇಡಲಾಗುತ್ತಿತ್ತು. ಪ್ರಿಯ ವಿದ್ಯಾರ್ಥಿಗಳೇ, ಇಲ್ಲಿಯವರೆಗೆ ಈ ಅವಧಿಯಲ್ಲಿ ಕಾದಂಬರಿ ಎಂದರೇನು, ಕಾದಂಬರಿಯ ಪ್ರಕಾರಗಳ್ಯಾವ್ಯಾವು, ಕಾದಂಬರಿ ಕ್ಷೇತ್ರಕ್ಕೆ ಕೊಡುಗೆ ನೀಡಿದಂಥ ಪ್ರಸಿದ್ಧ ಕವಿಗಳು ಯಾರ್ಯಾರು ಎಂಬ ವಿಚಾರದ ಬಗ್ಗೆ ತಿಳ್ಕೊಂಡಿದ್ದೀವಿ. ಸಾಶಿ ಮರಳೆಯರವರ ಲೇಖಕ ಪರಿಚಯವನ್ನು ತಿಳ್ಕೊಂಡಿದ್ದೀವಿ. ಹಾಗೆ ಈ ಪಾಠದಲ್ಲಿ ಬರುವಂತಹ ವಿಷ್ಣುವರ್ಧನ, ಶಾಂತಲೆ, ಉದಯಾದಿತ್ಯ ಹಾಗೂ ಕುಲೋತ್ತುಂಗನ ಪಾತ್ರಗಳ ಬಗ್ಗೆಯೂ ಪರಿಚಯ ಮಾಡಿಕೊಂಡಿವಿ. ಆನಂತರದಲ್ಲಿ ಕರ್ನಾಟಕದ ಪ್ರಸಿದ್ಧ ಸಾಮ್ರಾಜ್ಯವಾಗಿರುವಂತಹ ಹೊಯ್ಸಳರು ಹಾಗೆಯೇ ತಮಿಳುನಾಡಿನ ಪ್ರಸಿದ್ಧ ಸಾಮ್ರಾಜ್ಯವಾಗಿರುವಂತಹ ಚೋಳರು, ಇವರ ಇಬ್ಬರ ನಡುವೆ ರಾಜಕೀಯ ಸಂಘರ್ಷ ಮತ್ತು ಯುದ್ಧ ಹೇಗೆ ನಡೀತು ಅನ್ನುವಂಥ ವಿಚಾರವನ್ನು ತಿಳ್ಕೊಂಡಿದ್ವಿ. ಹಾಗೆ ಯುದ್ಧದಲ್ಲಿ ಗೆದ್ದಂತಹ ವಿಷ್ಣುವರ್ಧನ ತನ್ನ ಪ್ರಜೆಗಳಿಗೆ ಅದ್ಭುತವಾದ ಮಾತುಗಳನ್ನು ಹೇಳುವುದರ ಮೂಲಕ ಉತ್ತಮ ನಾಯಕತ್ವದ ಗುಣ ಹೇಗಿರಬೇಕು ಅನ್ನುವಂಥ ವಿಚಾರವನ್ನು ಸಹ ನಾವು ತಿಳ್ಕೊಂಡ್ವಿ. ಆನಂತರದಲ್ಲಿ ಶಾಂತಲೆ ಮಹಿಳೆಯಾದರೂ ಸಹ, ನಾಟ್ಯ ಮಯೂರಿ ಅಂತ ಅನಿಸ್ಕೊಂಡ್ರೂ ಸಹ ಆಡಳಿತದಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡು ಪ್ರಜೆಗಳ ಪ್ರಜಾನುರಾಗಿಯಾಗಿ ಹೇಗೆ ಆಡಳಿತ ವಿಧಾನವನ್ನು ಮಾಡಿದ್ಲು ಅನ್ನುವಂಥ ವಿಚಾರವನ್ನು ಕೂಡ ನಾವು ತಿಳ್ಕೊಂಡ್ವಿ. ಈಗ ಈವರೆಗೆ ತಿಳಿದುಕೊಂಡಿರುವಂಥ ಪಾಠದ ಬಗ್ಗೆ ಒಂದು ಸಣ್ಣ ಚಟುವಟಿಕೆ, ಮೌಲ್ಯಮಾಪನ ಚಟುವಟಿಕೆಯನ್ನು ನೋಡೋಣ. ಮಕ್ಕಳೇ, 1ನೇ ಪ್ರಶ್ನೆಯನ್ನು ಓದಿ. ಚೋಳಮಂಡಲದ ಪ್ರಮುಖ ದೊರೆ ಡ್ಯಾಶ್. ಹೇಳಿ ಮಕ್ಕಳೇ. ವೆರಿ ಗುಡ್. ಆಶಾವಾದಿಯಾಗಿದ್ದ ಕುಲೋತ್ತುಂಗ. ಮಕ್ಕಳೇ, 2ನೇ ಪ್ರಶ್ನೆಯನ್ನು ಗಮನಿಸಿ. ವಿಷ್ಣುವರ್ಧನಿಗೆ ಇದ್ದ ಬಿರುದು ಯಾವುದು? ಡ್ಯಾಶ್. ಡ್ಯಾಶಲ್ಲಿ ಆ ಬಿರುದನ್ನು ಬರೀಬೇಕು. ಹೇಳಿ. ವೆರಿ ಗುಡ್. ತಲಕಾಡುಗೊಂಡ. 3ನೇ ಪ್ರಶ್ನೆಯನ್ನು ಗಮನಿಸಿ ಮಕ್ಕಳೇ. ಶಾಂತಲೆಗೆ ಆಡಳಿತದಲ್ಲಿ ಸಹಾಯ ಮಾಡಿದವರು ಡ್ಯಾಶ್. ಯಾರು ಶಾಂತಲೆಗೆ ಆಡಳಿತದಲ್ಲಿ ಸಹಾಯ ಮಾಡಿದರು? ಮೈದುನನಾಗಿದ್ದ ನೋಡಿ. ವೆರಿ ಗುಡ್. ಉದಯಾದಿತ್ಯ. ಹಾಗೆಯೇ ಮಕ್ಕಳೇ, ಈ ತರಗತಿಯ ಕೊನೆಯ ಭಾಗದಲ್ಲಿ ನಾವು ಒಂದು ದೇವಾಲಯವನ್ನು ನೋಡಿದ್ವಿ. ಉದಯಾದಿತ್ಯ ಮತ್ತು ಶಾಂತಲಾದೇವಿ ಆ ದೇವಾಲಯ ದರ್ಶನವನ್ನು ಕೂಡ ಪಡ್ಕೊಂಡ್ರು. ಆ ದೇವಾಲಯ ಬನಶಂಕರಿ ದೇವಾಲಯ. ಬನಶಂಕರಿ ದೇವಾಲಯ ಡ್ಯಾಶ್ ಗ್ರಾಮದಲ್ಲಿತ್ತು. ಹೇಳಿ ಮಕ್ಕಳೇ. ವೆರಿ ಗುಡ್. ಸರಿಯಾದ ಉತ್ತರ ಬನದಮ್ಮನ ಹಳ್ಳಿ. ಮಕ್ಕಳೇ, ಈ ಪಾಠದಲ್ಲಿ ನಾವು ವಿಶೇಷವಾಗಿ ಮುಖ್ಯವಾಗಿ ನಾವು ತಿಳ್ಕೊಂಡಿದ್ದು ವಿಷ್ಣುವರ್ಧನ ನಾಯಕತ್ವದ ಗುಣ, ಹಾಗೆ ಶಾಂತಲೆಯ ಆಡಳಿತ ವೈಖರಿ. ಈ ಎಲ್ಲ ವಿಚಾರಗಳನ್ನು ನಾವು ತಿಳ್ಕೊಂಡಿದ್ದೀವಿ. ಪಾಠ ಇಲ್ಲಿಗೆ ಮುಗಿದಿಲ್ಲ, ಇನ್ನು ಮುಂದುವರಿತದೆ. ಮುಂದೆ ಏನಾಗುತ್ತೆ? ಆ ಬನಶಂಕರಿಯ ದೇವಾಲಯದ ಮುಂಭಾಗದ ಆವರಣದಲ್ಲಿ ಸೇರಿದಂಥ ಜನರು ಏತಕ್ಕಾಗಿ ಸೇರಿದ್ರು, ಆ ಸೇರಿದಂಥ ಉದ್ದೇಶ ಏನಾಗಿತ್ತು, ಅದರ ಮುಂದಿನ ಪರಿಣಾಮ ಏನು ಅನ್ನೋದನ್ನು ಮುಂದಿನ ತರಗತಿಯಲ್ಲಿ ತಿಳ್ಕೊಳ್ಳೋಣವಾ? ಓಕೆ ಮಕ್ಕಳೇ, ಈಗ ಒಂದು ಗೃಹ ಪಾಠ ಬರುತ್ತೆ. ಆ ಗೃಹ ಪಾಠವನ್ನು ನೀವು ಮನೆಯಲ್ಲಿ ಮಾಡಿ ನಿಮ್ಮ ಶಾಲೆಯ ಕನ್ನಡ ಶಿಕ್ಷಕರಿಗೆ ಇದನ್ನು ತೋರಿಸಬೇಕು, ಕಡ್ಡಾಯವಾಗಿ ತೋರಿಸಬೇಕು. ಮಕ್ಕಳೇ, ಒಂದು ಪೆನ್ನು ಮತ್ತು ಪುಸ್ತಕವನ್ನು ತೆಗೆದುಕೊಂಡು ಗೃಹ ಪಾಠವನ್ನು ಬರ್ಕೊಳ್ಳಿ. ಮೊದಲನೇ ಪ್ರಶ್ನೆ. ವಿಷ್ಣುವರ್ಧನ ತಲಕಾಡಿನ ಮೇಲೆ ಯುದ್ಧ ಮಾಡಲು ಕಾರಣವೇನು? ವಿಷ್ಣುವರ್ಧನ ತಲಕಾಡಿನ ಮೇಲೆ ಯುದ್ಧ ಮಾಡಲು ಕಾರಣವೇನು, ಯಾಕೆ ಮಾಡಿದ ಅನ್ನುವಂಥದ್ದನ್ನು ಬರಿಬೇಕು. 2ನೇ ಪ್ರಶ್ನೆ ಮಕ್ಕಳೇ. ಶಾಂತಲಾದೇವಿ ಸಾಮ್ರಾಜ್ಯ ವೀಕ್ಷಣೆಗೆ ಕೈಗೊಂಡ ಉಪಾಯವೇನು? ಯಾವ ರೀತಿಯಾಗಿ ಸಾಮ್ರಾಜ್ಯ ವೀಕ್ಷಣೆಗೆ ಹೋದರು ಅವರು ಅನ್ನುವಂಥದ್ದನ್ನು ಬರಿಬೇಕಾಗುತ್ತೆ. ಈ 2 ಪ್ರಶ್ನೆಗಳಿಗೆ ಕಡ್ಡಾಯವಾಗಿ ಉತ್ತರವನ್ನು ಬರೆದು ನಿಮ್ಮ ಶಾಲೆಯ ಶಿಕ್ಷಕರಿಗೆ ತೋರಿಸಿ. ಇಲ್ಲಿಯವರೆಗೆ